ಸಾಮಾನ್ಯವಾಗಿ ಏನು ಅಂದರೆ ಬಜೆಟ್ ಅಂದ ತಕ್ಷಣ ನಮಗೆ ನಿರೀಕ್ಷೆಗಳ ಬೆಟ್ಟ ಎದ್ದು ಬಿಡುತ್ತೆ. ಏನು ಕೊಡಬಹುದು ಏನು ಎತ್ತ ಅಂತ. ಯಾಕಂದರೆ ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಟ್ಯಾಕ್ಸ್ನ ರಿಯಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಸಂಗತಿಗಳಿದ್ದು ಬಿಡ್ತವೆ. ಜೊತೆಗೇನು ಅಂತಂದರೆ ಈ ಇಂಡಸ್ಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ರೈತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಇದೆಲ್ಲದರ ಜೊತೆಗೆ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅದೆಲ್ಲದರ ಬಗ್ಗೆಯೂ ಕೂಡ ನಮಗೆ ಅತ್ಯಂತ ಸಹಜವಾಗಿ ನಿರೀಕ್ಷೆಗಳು ಬಂದುಬಿಡ್ತವೆ. ಯಾಕಂದರೆ ಸಹಜವಾಗಿಯೇ ನಿರ್ಮಲಾ ಸೀತಾರಾಮನ್ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರುವಂಥವ್ರು. ಹೀಗಾಗಿ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಏನು ಕೊಡ್ತಾರೆ ಅನ್ನುವಂಥದ್ದು ಇರುತ್ತೆ. ವೆರಿ ಇಂಪಾರ್ಟೆಂಟ್ಲಿ ನಂಬರ್ 1. ನಂಬರ್ 2, ಕುಮಾರಸ್ವಾಮಿ ಬಹಳ ಆಕ್ಟಿವ್ ಓಡಾಡ್ತಾ ಇದ್ದಾರೆ. ಎಲ್ಲೋ ಕಡೆ ಒಂದು ಭರವಸೆ ಶುರುವಾಗಿದೆ. ಏನಪ್ಪ ಅಂತಂದರೆ HMTನ ಅವರು ಪುನಶ್ಚೇತನ ಮಾಡಬಹುದು. HMTನ ಜೊತೆಗೇನು ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ ಭದ್ರಾವತಿ, ಅದು ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿರುವಂಥ ಉಕ್ಕು ಕಾರ್ಖಾನೆ, ಅವರೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿದಂಥವ್ರು, ಅವರೇ ಶುರು ಮಾಡಿದಂಥವ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ತೊಂದರೆಗಳಾಗಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಎನ್ನುವಂಥ ಅಭಯ ಏನಾದರೂ ಸಿಗಬಹುದಾ ಅನ್ನುವಂಥದ್ದು 2ನೇದು. 3ನೇದು, ಈ ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ ಸೋಮಣ್ಣ ಅನ್ನುವಂಥದ್ದು. ಯಾಕಂದರೆ ರೈಲ್ವೆ ಯೋಜನೆಗಳಿದಾವಲ್ಲ ರಾಜ್ಯದಲ್ಲಿ, ಅವು ಸಾಲ ನಿಂತುಬಿಟ್ಟಿವೆ ಮಲ್ತೇಶ್ ಹಂಗೇನೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನುವಂಥದ್ದು. ಸಣ್ಣ ಕೈಗಾರಿಕೆಗಳ ಪುನಶ್ಚೇತನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶೋಭಾ ಕರಂದ್ಲಾಜೆ ಏನು ಮಾಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾಕಂದರೆ ಇದರಿಂದ ಏನು ಅಂದರೆ ಆರ್ಥಿಕ ಸ್ಥಿತಿಗತಿಗಳು ಕೂಡ ಚೆನ್ನಾಗ್ತವೆ, ಜೊತೆಗೆ ಉದ್ಯೋಗ ಕೂಡ ಸಿಗುತ್ತೆ. ಈ ರೀತಿ ಹಲವು ನಿರೀಕ್ಷೆಗಳನ್ನು ಜನಸಾಮಾನ್ಯ ಇಟ್ಕೊಂಡಿದ್ದಾರೆ. ನಮಗೂ ಸಿಗಬಹುದು, ನಿಮಗೂ ಸಿಗಬಹುದು ಅನ್ನುವಂಥ ಮನೋಭಾವನೆ ಅತ್ಯಂತ ಸಹಜವಾಗಿ ಇರುತ್ತೆ. ಹಾಗಾಗಿ ಇವತ್ತು ಏನು ಕೊಡ್ತಾರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಎಲ್ಲ ವಿವರಗಳನ್ನು ನಾವು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಜೊತೆಗೆ ತಜ್ಞರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆಗೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಹೌದು, ಮತ್ತೊಂದು ವಿಚಾರ ಅಂತಂದ್ರೆ, ಈಗ ನೀವು ಬಹಳಷ್ಟು ಮಂದಿ ಸ್ಯಾಲರಿಡ್ ಪೀಪಲ್ ಏನಿದೀವಿ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಏನಾದ್ರೂ ವಿನಾಯಿತಿ ಸಿಗ್ಬೋದಾ ಅನ್ನುವಂತ ನಿರೀಕ್ಷೆಯಲ್ಲಿ ಇದೀವಿ. ಯಾಕಂತಾರೆ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಯುವಕರು ಜೊತೆಗೆ ಈ ನೌಕರ ವರ್ಗ ಬಹಳ ಏನು ಮೋದಿ ಕೈ ಹಿಡಿದಂಗೆ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಅವರದ್ದೇ ವಿಶ್ಲೇಷಣೆ ಆಗಿದೆ. ಹೀಗಾಗಿ ಅವರನ್ನ ತಮ್ಮ ಕಡೆಗೆ ಮತ್ತೆ ಸೆಳೆಯುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತದ್ದು ಏನಾದ್ರೂ ಹೆಚ್ಚಿನ ವಿನಾಯಿತಿ ಕೊಡಬಹುದಂತ. ಹೌದು, ತೆರಿಗೆದಾರರಿಗೆ ಮತ್ತಷ್ಟು ವಿನಾಯಿತಿಯನ್ನ ಏನಾದ್ರೂ ಮೋದಿ ಸರ್ಕಾರ ಕೊಡಬಹುದಾ ಅಂತೇಳಿ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಲೆಕ್ಕದತ್ತ ದೇಶದ ಚಿತ್ತ ಇದೆ. ಅದರಲ್ಲೂ ಕೂಡ ಈ 80C ರಿಬೇಟ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿನಾಯಿತಿಯನ್ನು ಹೆಚ್ಚಿಗೆ ಮಾಡಬಹುದು ಅನ್ನುವಂಥದ್ದಿದೆ. ಓವರ್ ಆಲ್ ಟ್ಯಾಕ್ಸ್ ಸ್ಲ್ಯಾಬ್ಗೂ ಸಂಬಂಧಪಟ್ಟಂತೆ ಬಹಳ ಬದಲಾವಣೆ ತರಬಹುದಾ ಅಂತ ನಿರೀಕ್ಷೆಯೂ ಕೂಡ ಇದೆ. ಈಗ ಆಲ್ರೆಡಿ 2 ವರ್ಷದ ಹಿಂದೆ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹೊಸ ಟ್ಯಾಕ್ಸ್ ರಿಜೈಮ್, ನ್ಯೂ ಟ್ಯಾಕ್ಸ್ ರಿಜೈಮ್, ಓಲ್ಡ್ ಟ್ಯಾಕ್ಸ್ ರಿಜೈಮ್ ಅನ್ನುವಂಥದ್ದಿದೆ. ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಈಗಲೂ ಕೂಡ ಗೊಂದಲ ಇದೆ, ಯಾವುದು ಉತ್ತಮ ಯಾವುದು ಸಂಕಷ್ಟ ಅನ್ನುವಂಥದ್ದು. ಆಮೇಲೆ ಈ ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಸಂಬಂಧಪಟ್ಟಂಗೆ ರಿಬೇಟ್ ನಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಅದರೊಳಗೆ 5 ಅಥವಾ 7 ಲಕ್ಷದ ಒಳಗಿನ ರಿಬೇಟ್ ಮಾಡುವಂತಹ ಸಂದರ್ಭದಲ್ಲಿ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ, ಅದನ್ನ ನಾವು ನಿರೀಕ್ಷೆ ಮಾಡೋಣ. ಇಡೀ ದೇಶ ಚಿತ್ತ ನಾನು ಮೊದಲೇ ಹೇಳಿದಾಗೆ ಬಜೆಟ್ ಕಡೆಗಿದೆ. ಈಗ ತಾನೇ ರಂಗನಾಥ್ ಅವರು ಹೇಳಿದಾಗೆ ಕರ್ನಾಟಕದ ಮಟ್ಟಿಗೆ ಈ ಬಾರಿ ಸ್ವಲ್ಪ ನಿರೀಕ್ಷೆ ಹೆಚ್ಚು ಇದೆ. ಯಾಕಂತಾನೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಸದರನ್ನ ಕಳಿಸ್ಕೊಟ್ಟಿರುವಂಥದ್ದು ಅಗೈನ್ ಕರ್ನಾಟಕನೇ ಬಿಜೆಪಿ ವಿಚಾರವಾಗಿ. ಆಮೇಲೆ ಕುಮಾರಸ್ವಾಮಿ ಅವರಿದ್ದಾರೆ, ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಜೋಶಿ ಅವರಿದ್ದಾರೆ, ಜೊತೆಗೆ ಸೋಮಣ್ಣ ಅವರಿದ್ದಾರೆ. ಬಹಳ ಬಿರುಸಿನ ಓಡಾಡ್ತಲಿದ್ದಾರೆ ಸೋಮಣ್ಣ ಅವರು. ಇವ್ರಗಳಿಂದ ಏನ್ ನಿರೀಕ್ಷೆ ನಮಗೆ ಅನ್ನುವಂಥದ್ದು. ಮತ್ತೆ ಕಳೆದ 2 ವರ್ಷದ ಹಿಂದೆ ಘೋಷಣೆ ಮಾಡಿದಂಥದ್ದು ಭದ್ರಾ ಮೇಲ್ದಂಡ ಯೋಜನೆಗೆ ಸಂಬಂಧಪಟ್ಟಂಗೆ ಘೋಷಣೆಯಾಗೆ ಉಳಿದಿದೆ. ನಮ್ಗೆ ಅದನ್ನ ಇನ್ನೂ ಅನುದಾನ ಸಿಕ್ಕಿಲ್ಲ. ಇದೆಲ್ಲವನ್ನೂ ಕೂಡ ಸಂಕಷ್ಟ ನಿರ್ಮೂಲನೆ ಆಗ್ಬೋದಾ ಅನ್ನುವಂಥದ್ದು ನಮಗೊಂದು ನಿರೀಕ್ಷೆ ಇದೆ. ಕರ್ನಾಟಕದ ನಿರೀಕ್ಷೆಯನ್ನು ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ನೋಡ್ಕೊಂಬೋಣ ಬನ್ನಿ. ಕೇಂದ್ರದ ಬಜೆಟ್ ಮೇಲೆ ಕರ್ನಾಟಕಕ್ಕೆ ಬೆಟ್ಟದಷ್ಟು ನಿರೀಕ್ಷೆ. ಕೃಷಿ, ನೀರಾವರಿ, ರೈಲು ಯಾವೆಲ್ಲ ಹೊಸ ಯೋಜನೆ? ಬೆಟ್ಟದಷ್ಟು ನಿರೀಕ್ಷೆ. ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ ಮೇಲೆ ಕರ್ನಾಟಕ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದೆ. ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗಿರೋ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸುವ ಬಜೆಟ್ ಬಗ್ಗೆ ಸಾಮಾನ್ಯರಿಂದ ಹಿಡಿದು ಉದ್ಯಮಿಗಳ ತನಕ, ಅನ್ನದಾತರಿಂದ ಹಿಡಿದು ವ್ಯಾಪಾರಿಗಳ ತನಕ, ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಂದ ಹಿಡಿದು ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಚರಿಸುವ ರೈಲ್ವೆ ಪ್ರಯಾಣಿಕರ ತನಕ ಅಪಾರ ನಿರೀಕ್ಷೆ ಇದೆ. ಕೊಲ್ಲೂರು, ಧರ್ಮಸ್ಥಳ, ಕುಕ್ಕೆ ರೈಲು ಯೋಜನೆ ಸಮೀಕ್ಷೆಗೆ ಸಿಗುತ್ತಾ ಅನುಮೋದನೆ? ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲು ಯೋಜನೆಗಳಿಗೆ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ಇದೆ. ಯಾಕಂದ್ರೆ ಕರ್ನಾಟಕದ ಸೋಮಣ್ಣ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದಾರೆ. ಸೋಮಣ್ಣ ಕಳೆದ ವಾರ ದಕ್ಷಿಣ ಕನ್ನಡ ಪ್ರವಾಸಕ್ಕೆ ತೆರಳಿದ್ರು. ಈ ವೇಳೆ ಜಿಲ್ಲೆಗೆ ಸಂಬಂಧಿಸಿದ ರೈಲು ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಬಳಿಕ ಬೆಳ್ತಂಗಡಿಯಲ್ಲಿ ಮಾತನಾಡಿದ ಸೋಮಣ್ಣ
ಕೊಲ್ಲೂರು ಧರ್ಮಸ್ಥಳ ಕುಕ್ಕೆಗೆ ಸಂಪರ್ಕ ಬೆಸೆಯುವ ರೈಲು ಯೋಜನೆ ಸಮೀಕ್ಷೆ ಕಾರ್ಯ ಆರಂಭಿಸಲಾಗುತ್ತೆ ಅಂದಿದ್ರು. ಹೀಗಾಗಿ ಈ ಯೋಜನೆಗೆ ಈ ಬಾರಿ ಅನುಮೋದನೆ ಸಿಗೋ ನಿರೀಕ್ಷೆ ಇದೆ. ಮಂಗಳೂರು ಪ್ರತ್ಯೇಕ ರೈಲು ವಿಭಾಗದ ಕನಸು ನನಸಾಗುತ್ತಾ? ಮಂಗಳೂರಿನ ರೈಲು ಮಾರ್ಗಗಳು ದಕ್ಷಿಣ ರೈಲ್ವೆ, ಕೊಂಕಣ ರೈಲ್ವೆ ಮತ್ತು ನೈಋತ್ಯ ರೈಲ್ವೆಗಳಲ್ಲಿ ಹಂಚಿ ಹೋಗಿವೆ. ಇವುಗಳನ್ನು ಒಂದೆಡೆಗೆ ತಂದು ಪ್ರತ್ಯೇಕ ಮಂಗಳೂರು ರೈಲ್ವೆ ವಿಭಾಗವನ್ನ ಸೃಷ್ಟಿಸಬೇಕು ಅಥವಾ ಮಂಗಳೂರಿನ ರೈಲ್ವೆ ಜಾಲವನ್ನ ಸಂಪೂರ್ಣವಾಗಿ ನೈಋತ್ಯ ರೈಲ್ವೆಗೆ ಸೇರಿಸಬೇಕು ಅನ್ನೋದು ಬಹುದಿನಗಳ ಬೇಡಿಕೆ. ಈ ಬೇಡಿಕೆಯ ಬಗ್ಗೆ ಈ ಬಜೆಟ್ನಲ್ಲಿ ಪ್ರಸ್ತಾಪವಾಗಬಹುದೆಂಬ ನಿರೀಕ್ಷೆ ಇದೆ. ಬೆಂಗಳೂರು ವರ್ತುಲ ರೈಲು ಯೋಜನೆಗೆ ಒತ್ತು ನೀಡಬೇಕು ಅನ್ನೋ ಆಗ್ರಹ ಇದೆ. ಸಾರಿಗೆ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸಲು ಹಾಗೂ ಅಭಿವೃದ್ಧಿಯ ದೂರದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಬೆಂಗಳೂರು ನಗರದ ವರ್ತುಲ ರೈಲು ಯೋಜನೆ ನೀಲನಕ್ಷೆ ತಯಾರಿಸಲಾಗಿದೆ. 287 ಕಿಲೋಮೀಟರ್ ಉದ್ದದ ಈ ರೈಲು ಯೋಜನೆ ನಿಡುವಂದ, ವಡ್ರಹಳ್ಳಿ, ದೇವನಹಳ್ಳಿ, ಮಾಲೂರು, ಹೀಲಲಿಗೆ, ಹೆಜ್ಜಾಲ, ಸೋಲೂರು, ನಿಡುವಂದ ನಿಲ್ದಾಣಗಳ ಮೂಲಕ ಬೆಂಗಳೂರು ನಗರದ ಪ್ರಮುಖ ರೈಲ್ವೆ ಕೊಂಡಿಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಈ ಯೋಜನೆಗೆ 23,000 ಕೋಟಿ ರೂಪಾಯಿ ವೆಚ್ಚವಾಗುವ ಅಂದಾಜಿದೆ. ಕೇಂದ್ರ ಬಜೆಟ್ನಲ್ಲಿ ಅನುದಾನವನ್ನು ನೀಡುವ ನಿರೀಕ್ಷೆ ಇದೆ. ಬೆಂಗಳೂರು ಉಪನಗರ ರೈಲು ಯೋಜನೆಗೆ ವೇಗ ನೀಡಲು ಅಗತ್ಯ ಅನುದಾನ ನೀಡಬೇಕು. ಬೆಂಗಳೂರು ಮೀರಜ್ ಮಾರ್ಗ ವಿದ್ಯುದೀಕರಣಗೊಳಿಸುವ ನಿರೀಕ್ಷೆ ಇದೆ. ಇದೇ ರೀತಿ ರಾಜ್ಯದ ಹಲವು ರೈಲು ಮಾರ್ಗಗಳ ವಿದ್ಯುದೀಕರಣ, ತುಮಕೂರಿನಿಂದ ಚಿತ್ರದುರ್ಗಕ್ಕೆ ನೇರ ರೈಲು ಸಂಪರ್ಕ ಯೋಜನೆ, ಹುಬ್ಬಳ್ಳಿ ಅಂಕೋಲಾ, ಧಾರವಾಡ ಬೆಳಗಾವಿ ನೇರ ರೈಲು ಯೋಜನೆ ಘೋಷಿಸುವ ನಿರೀಕ್ಷೆ ಇದೆ. ಗದಗದಿಂದ ಕಲಬುರಗಿಯ ವಾಡಿ ಹೊಸ ಮಾರ್ಗ ನಿರ್ಮಾಣ, ಕರ್ನಾಟಕದಲ್ಲಿ ರೈಲು ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸೂಕ್ತ ಅನುದಾನ ನೀಡುವ ನಿರೀಕ್ಷೆ ಇದೆ. ಸೀನಿಯರ್ ಮಂತ್ರಿಗಳು ಹೋಗಿ ಎಲ್ಲ ನಮ್ಮ ಎಂಪಿಗಳನ್ನು ಸಭೆ ಮಾಡಿ ಮನವಿ ಮಾಡಿದ್ದೇವೆ. ನಮ್ಮ ಹಲವಾರು ಯೋಜನೆಗಳನ್ನು ಪೂರ್ಣಗೊಳಿಸೋದಕ್ಕೆ ಸಹಾಯ ಕೇಳಿದ್ದೇವೆ. ಹೊಸ ಹೊಸ ಯೋಜನೆಗಳನ್ನು ತರೋದಕ್ಕೆ ಒತ್ತಾಯ ಮಾಡಿದ್ದೇವೆ. ಆ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಪ್ರಯತ್ನ ಮಾಡಿದ್ದಾರೆ, ಆ ಹಿನ್ನೆಲೆಯೊಳಗೆ ನಮ್ಮ ನಿರೀಕ್ಷೆ ಬಹಳಷ್ಟಿದೆ. ಹೊಸ ಯೋಜನೆಗಳು ಬರಬೇಕು. ನಮ್ಮ ನಿರೀಕ್ಷೆ ಬಹಳ ದೊಡ್ಡದಿದೆ. ನಮ್ಮ ನಿರೀಕ್ಷೆಗೆ ಸಮೀಪ ಬರೋ ರೀತಿಯೊಳಗೆ ಕೇಂದ್ರದ ಬಜೆಟ್ ಆಗಲಿ, ಕರ್ನಾಟಕಕ್ಕೆ ಹೆಚ್ಚಿನ ನೆರವು ಹರಿದು ಬರಲಿ ಅಂತ ನಾನು ಕೇಳ್ತೇನೆ. ಮೆಟ್ರೋ ಯೋಜನೆಗೆ ಅನುದಾನ, 3ನೇ ಹಂತದ ಬಗ್ಗೆ ಪ್ರಸ್ತಾಪ. ಬೆಂಗಳೂರು ಮೆಟ್ರೋ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಿದೆ. ಪ್ರತಿ ಮೆಟ್ರೋ ಕಾಮಗಾರಿ ನಿಗದಿತ ಅವಧಿಗಿಂತ ತಡವಾಗಿ ಮುಕ್ತಾಯಗೊಳ್ತಿದೆ. ಸದ್ಯ ಸಾಗ್ತಿರುವ ಏರ್ಪೋರ್ಟ್ ಲೈನ್, ಕಾಳೆನ ಅಗ್ರಹಾರ, ನಾಗವಾರ ಕಾಮಗಾರಿಗೆ ಅನುದಾನದ ಜೊತೆಗೆ ಮೆಟ್ರೋ ಹಂತ 3ರ ಯೋಜನೆಗೆ 15,000 ಕೋಟಿ ರೂಪಾಯಿ ಅನುದಾನದ ಬಗ್ಗೆ ಪ್ರಸ್ತಾಪಿಸುವ ನಿರೀಕ್ಷೆ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಯ 2,25,525 ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಲಿದೆ. ಜೊತೆಗೆ 29.90 ಟಿಎಂಸಿಯಷ್ಟು ಅಂತರ್ಜಲ ಭರ್ತಿಗೆ ನೆರವಾಗಲಿದೆ. ಕೇಂದ್ರ ಸರ್ಕಾರ 2023-24ನೇ ಸಾಲಿನ ಬಜೆಟ್ನಲ್ಲಿ ಈ ಯೋಜನೆಗೆ 5,300 ಕೋಟಿ ರೂಪಾಯಿ ಆರ್ಥಿಕ ನೆರವು ಘೋಷಿಸಿದ್ರೂ ಹಣ ಮಾತ್ರ ಬಿಡುಗಡೆಯಾಗಿಲ್ಲ. ವರ್ಷ ಉರುಳಿದ್ರೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆಯಾಗಿಲ್ಲ. ಕನಿಷ್ಠ ಈ ಬಾರಿಯಾದ್ರೂ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಆಗ್ರಹವಿದೆ. ಮೇಕೆದಾಟು, ಕಳಸ, ಎತ್ತಿನಹೊಳೆ ಯೋಜನೆಗಳ ಬಗ್ಗೆ ಪ್ರಸ್ತಾಪ. ಮೇಕೆದಾಟು, ಕಳಸ, ಎತ್ತಿನಹೊಳೆ ರಾಜ್ಯದ ಮಹತ್ವಾಕಾಂಕ್ಷೆಯ ನೀರಾವರಿ ಯೋಜನೆಗಳು. ಆದರೆ ಎತ್ತಿನಹೊಳೆ ಯೋಜನೆ ನಿಂತಲ್ಲೇ ನಿಂತಿದೆ. ಮೇಕೆದಾಟು ಯೋಜನೆಗೆ ಕೇಂದ್ರದ ಒಪ್ಪಿಗೆ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸುವ ನಿರೀಕ್ಷೆ ಇದೆ. ಇನ್ನು ಉತ್ತರ ಕರ್ನಾಟಕಕ್ಕೆ ನೀರುಣಿಸುವ ಮಹದಾಯಿ ನದಿ ಕುಡಿಯುವ ನೀರಿನ ಯೋಜನೆಯ ಅನುಷ್ಠಾನ ಮಾಡಬೇಕು ಅನ್ನೋ ಕೂಗಿದೆ. ಕಿಸಾನ್ ನಿಧಿ ಹೆಚ್ಚಳ, ತೆಂಗು ಅಭಿವೃದ್ಧಿ ಮಂಡಳಿಗೆ ವಿಶೇಷ ಪ್ಯಾಕೇಜ್. ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ರೈತರು ಮತ್ತು ಕೃಷಿ ಕ್ಷೇತ್ರಕ್ಕೆ ಉತ್ತೇಜಕ ಕ್ರಮಗಳನ್ನು ಘೋಷಿಸುವ ನಿರೀಕ್ಷೆ ಇದೆ.
ತೆಂಗು ಅಭಿವೃದ್ಧಿ ಮಂಡಳಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ, ರೈತರ ಕಿಸಾನ್ ನಿಧಿ ಮೊತ್ತ ಹೆಚ್ಚಳ ಹಾಗೂ ಕೃಷಿ ಉತ್ಪನ್ನಗಳ ಸ್ಟೋರೇಜ್ ನಿರ್ಮಾಣದ ಘೋಷಣೆಯ ನಿರೀಕ್ಷೆ ಇದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ನಾವು ಹೇಳ್ತಾ ಇದ್ವಿ